ಎಷ್ಟು ಧೈರ್ಯ ಇರಬೇಕು ನನ್ನ ಎದುರು ಹಾಕೊಳ್ಳೋಕೆ. ಈಗ ಗೊತ್ತಾಗಿರ್ಬೇಕು ನನ್ನ ವಿರುದ್ಧ ಹೋದ್ರೆ ಏನಾಗುತ್ತೆ ಅಂತ. ಓ ಏನಮ್ಮ, ಅವಳ ಹೆಸರೇನು? ಭಾರತಿ ಅಂತ. ಭಾರತಿ, ನೋಡು ಭಾರತಿ, ನೀನು ತಕ್ಷಣ ದೀನುನ ವೈದ್ಯರ ಮನೆಗೆ ಕರ್ಕೊಂಡು ಹೋಗು. ಏನಂತೀಯ ದಾಮು? ಪ್ರಾಣ ಉಳಿಬೇಕಲ್ವಾ? ವೈದ್ಯರ ಹತ್ರ ಕರ್ಕೊಂಡು ಹೋಗೋದು ಮುಖ್ಯ. ದೊಂಡು, ನೀನು ಭಾರತಿ ಅವ್ರ ಜೊತೆಗೆ ಹೋಗು. ಸರಿ ಬುದ್ಧಿ. ಈ ಸಮಯದಲ್ಲಿ ಗಲಾಟೆ ಆಗೋದು ಸಾಮಾನ್ಯನೇ. ಇವನ್ ಈ ಸ್ಥಿತಿಗೆ ಯಾರು ಕಾರಣ ಅಂತ ಆಮೇಲೆ ಯೋಚನೆ ಮಾಡೋಣ. ಅದೇನಂದ್ರೆ ಪ್ರಾಣ ತುಂಬಾ ಮುಖ್ಯ. ಅದು ಹೋದ್ರೆ ಮತ್ತೆ ಬರೋದಿಲ್ಲ. ನಾನು ಈ ಊರಿನ ಜಮೀನ್ದಾರ. ಪ್ರಜೆಗಳ ಶ್ರೇಯಸ್ಸು ನಂಗೆ ತುಂಬಾ ಮುಖ್ಯ. ಕಾರಣ ಏನಂದ್ರೆ ನೀವೆಲ್ರೂ ನನ್ನನ್ನ ನಂಬಿ ನನ್ನ ನೆರಳಲ್ಲೇ ಇದ್ದೀರಾ ಅಲ್ವಾ? ದೀನುನ ಹುಷಾರಾಗಿ ಕರ್ಕೊಂಡೋಗಿ. ದೊಂಡು, ಹೋಗು ಹೋಗು, ನೀನು ಹೋಗು. ಸರಿ ಬುದ್ಧಿ. ಯಜಮಾನ್ರೆ, ಆ ಶಿವಪ್ಪನ ಅಮ್ಮ ಇದ್ದಾಳಲ್ಲ, ಪೂರ್ತಿ ರೊಚ್ಚಿಗೆದ್ದಿದ್ದಾಳೆ. ಯಜಮಾನ್ರೆ, ನಾನು ಹೇಳೋದೇನಂದ್ರೆ ನಮ್ ಬೆರಳಿಂದ ನಮ್ ಕಣ್ಣನ್ನ ನಾವೇ ಚುಚ್ಕೋತಾ ಇದೀವೇನೋ ಅಂತ ಅನಿಸ್ತಾ ಇದೆ. ಅಂದ್ರೆ ಇವನನ್ನ ವೈದ್ಯರ ಬಳಿಗೆ ಕಳಿಸಿದ್ರೆ ನಮ್ ರಹಸ್ಯ ಎಲ್ಲ ಬಯಲಾಗ್ಬಿಡುತ್ತೆ. ಬಾಯ್ ಮುಚ್ಚು. ವೈದ್ಯರು ಊರಲ್ಲೇ ಇಲ್ಲ. ಇದು ಗೊತ್ತಿರೋದಕ್ಕೆ ಅವನನ್ನ ವೈದ್ಯರ ಬಳಿಗೆ ಕಳಿಸಿದ್ದು. ಮುಚ್ಚು, ಸುಮ್ಮನೆ ಏನೇನೋ ಹೇಳ್ಬೇಡ. ನಾನೀಗ ವೈದ್ಯ ತಾತ ಹತ್ರ ಹೋಗ್ಲಾ? ದೀನು ಹಾಗೆ ಎಷ್ಟು ಜನ ಉಪ್ಪಿನಕಾಯಿ ತಿಂದಿರ್ತಾರೋ ಪಾಪ, ಅವ್ರ ಪರಿಸ್ಥಿತಿ ಏನು? ಇವರಿಗೆ ಏನು ಮಾಡ್ದೆ ಸುಮ್ನೆ ಬಿಡ್ಬೇಕಾ? ನೀವ್ ಸುಮ್ನೆ ಬಿಟ್ರು ನಾವ್ ಬಿಡಲ್ಲ. ಮೊದ್ಲು ಆಗ್ಬೇಕಾಗಿರೋದನ್ನ ನೋಡಿ. ಮನೇಲಿರೋರ್ನೆಲ್ಲ ಕರ್ದು ಇಲ್ಲಿ ನಿಲ್ಸಿ. ಹೌದು, ಅವ್ರನ್ನ ಬಿಡಬಾರ್ದು. ಹೌದು. ಶಾಸ್ತ್ರಿಗಳೇ, ನಿಲ್ಸಿ. ನಾನು ಇದೀನಲ್ಲ. ನಾನು ಅದನ್ನೇ ಹೇಳ್ತಿರೋದು. ಯಜಮಾನ್ರು ಇಲ್ಲೇ ಇದಾರೆ ತಾನೇ. ಏನ್ ಮಾಡ್ಬೇಕು ಅನ್ನೋದನ್ನ ಯಜಮಾನ್ರೆ ಹೇಳ್ತಾರೆ. ನೀವ್ ಯಾಕೆ ಮಧ್ಯದಲ್ಲಿ ಪದೇ ಪದೇ ಮೂಗ್ ತೂರಿಸ್ತಾ ಇದ್ದೀರಾ? ಆ ಕಡೆ ಹೋಗಿ ನಿಂತ್ಕೊಳ್ಳಿ. ಇನ್ನ ಹಿಂದೆ ಹೋಗಿ. ನೀವು ಹೋಗಿ. ನೀವು ವೈದ್ಯರಿಗೆ ನಾನು ಹೇಳ್ದೆ ಅಂತ ಹೇಳಿ. ಆಗ ತಕ್ಷಣ ಮದ್ದು ಕೊಡ್ತಾರೆ. ಹೋಗಿ ಹೋಗಿ, ವೇಗವಾಗಿ. ನೋಡ್ದ ಮುದುಕಿ, ಸಮಸ್ಯೆ ದೀನುಗಲ್ಲ, ಈಗ ಕುತ್ತಿಗೆಗೆ ಬಂದಿರೋದು ನಿಮಗೆ. ದೇವ್ರೇ, ಹೀಗ್ಯಾಕಾಯ್ತು? ಸಾಲ ತೀರಿಸ್ಬೋದು ಅಂತ ಎಷ್ಟು ಸಂತೋಷವಾಗಿದ್ವಿ. ನಿಜವಾಗ್ಲೂ ಆ ಉಪ್ಪಿನಕಾಯಲ್ಲಿ ವಿಷ ಬರ್ತಿದ್ಯಾ? ನನಗ್ ನಂಬಕ್ಕೆ ಆಗ್ತಾ ಇಲ್ಲ. ಇದು ಹೇಗ್ ಸಾಧ್ಯ? ನಾನು ಹೇಳೋದೇನಂದ್ರೆ, ನಿಮ್ ಜೊತೆ ಗಲಾಟೆ ಮಾಡದೇ ಇರೋ ಹಾಗೆ ಹೆಂಗಸರ್ನ ತಡೆದಿದ್ದೀನಿ. ಇನ್ನೂ ಕೂಡ ಕಾಲ ಮಿಂಚಿಲ್ಲ. ಸಮಸ್ಯೆ ದೊಡ್ಡದಾಗೋಕ್ಕೂ ಮುಂಚೆ ಸದ್ದಿಲ್ದೇ ಇರೋ ಹಾಗೆ ಮಾಡ್ತೀನಿ. ಈ ಮದುವೆಗೆ ಒಪ್ಕೊಂಡು ಸಕ್ಕು ನನ್ನನ್ನು ಕೊಟ್ಟು ಮದುವೆ ಮಾಡಿ ನನ್ನನ್ನ ನಿಮ್ಮ ಮನೆ ಅಳಿಯನನ್ನಾಗಿ ಮಾಡ್ಕೊಳ್ಳಿ. ಮಿಕ್ಕಿದ ವಿಷಯನ ನಾನು ನೋಡ್ಕೋತೀನಿ. ನಿಮ್ಗೆ ಯಾವ ಸಮಸ್ಯೆನೂ ಬರಲ್ಲ. ಆ ತಾತ ಉಮ್ಮಾ ಮತ್ತೆ ಅಜ್ಜಿ ಜೊತೆ ಏನ್ ಮಾತಾಡ್ತಿದ್ದಾರೆ? ಕೋಪದಿಂದ ಏನೋ ಮಾತಾಡ್ತಿಲ್ಲ. ಅಂದ್ರೆ ನಲ್ಲಿಕಾಯಿ ಉಪ್ಪಿನಕಾಯಿ ಮತ್ತೆ ಸಿಹಿ ಉಪ್ಪಿನಕಾಯಿ ಇನ್ನೂ ಬೇಕಂತ ಕೇಳ್ತಿದ್ದಾರೆ ಅನ್ಸತ್ತೆ.
ನಾವೊಪ್ಪಲ್ಲ. ಪ್ರಾಣ ಹೋದ್ರೂ ಸರಿ ನಾವು ಒಪ್ಕೊಳ್ಳೋದಿಲ್ಲ. ವೈದ್ಯರೇ, ವೈದ್ಯರೇ, ಬೇಗ ಬನ್ನಿ, ನಮ್ಮ ಮನೆಯವ್ರಿಗೆ ಚಿಕಿತ್ಸೆ ಕೊಡಿ. ಅಯ್ಯೋ. ವೈದ್ಯರೇ, ವೈದ್ಯರೇ, ವೈದ್ಯರೇ. ಅಯ್ಯೋ. ಏನಮ್ಮ ನಿನಗೇನಾದ್ರೂ ಹುಚ್ಚ? ಬಾಗ್ಲಲ್ಲ ನಿಂತು ಕಿರ್ಚಾಡ್ತಾ ಇದೀಯಾ? ಇರಿ, ನಾನು ಒಳಗೋಗಿ ನೋಡ್ಕೊಂಡ್ಬರ್ತೀನಿ. ಏನಂದ್ರೆ? ವೈದ್ಯರಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅವರು ಒಳಗಿಲ್ಲ. ಅಯ್ಯೋ ದೇವ್ರೆ, ಈಗೇನ್ ಮಾಡ್ಲಿ? ಈಗ ನಾನೇನ್ ಮಾಡ್ಲಿ? ನೋಡ್ತಿದ್ದೀರಲ್ಲ, ಏನಾದ್ರೂ ಮಾಡಿ ನನ್ ಗಂಡನ ಕಾಪಾಡಿ. ಭಾರತಮ್ಮ, ಇವನ್ ಮೇಲೆ ಆಸೆ ಬಿಟ್ಬಿಡು. ನನಗೆ ಚೆನ್ನಾಗಿ ಅರ್ಥವಾಗಿದೆ. ಇವತ್ತಿಗೆ ನಿನ್ನ ಗಂಡನ ಆಯಸ್ಸು ಮುಗಿದು ಹೋಯ್ತು. ದಯವಿಟ್ಟು ಹಾಗನ್ಬೇಡಿ. ನಾನು ಬದುಕ್ತಾನೆ ಅಂದ್ರೆ ಬದುಕ್ಬಿಡ್ತಾನ? ಉಪ್ಪಿನಕಾಯಿ ತಿಂದಿದ್ದಾನೆ, ಅದ್ರ ಫಲನ ಅನುಭವಿಸ್ಲೇಬೇಕು. ಬಾರೋ ತೊಂಡು, ಏನ್ ಮಾಡ್ತೀಯ? ಬಾ. ಶಾಸ್ತ್ರಿಗಳೇ, ಹೀಗ್ ಬಿಟ್ಟು ಹೋಗ್ಬೇಡಿ. ನನ್ನನ್ನ ಹೀಗ್ ಒಂಟಿಯಾಗಿ ಬಿಟ್ಟು ಹೋಗ್ಬೇಡಿ. ಇವನು ದುರದೃಷ್ಟವಂತ, ನಾನೇನ್ ಮಾಡ್ಲಿ? ಯಾವತ್ತು ಮನೇಲೆ ಇರ್ತಾ ಇದ್ದ ವೈದ್ಯರು ಇವತ್ತು ಹೊರಗಡೆ ಹೋಗಿದ್ದಾರೆ. ಸಾವು ಹತ್ರ ಬಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಭರತಮ್ಮ, ಹಣೆ ಬರಹ ಹೇಗಿದೆಯೋ ಹಾಗೆ ನಡೆಯುತ್ತೆ. ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಮೃತ್ಯು ಬಿಡೋದಿಲ್ಲ. ಬಾರೋ ದೊಂಡು, ಬಾ. ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ, ದಯವಿಟ್ಟು ಹೋಗ್ಬೇಡಿ. ಏನಂದ್ರೆ ನಿಮ್ಗೇನಾಯ್ತು? ಇವಾಗ ನಾನು ಏನ್ ಮಾಡ್ಲಿ? ಅಲ್ಲಿ ನೋಡಿ, ನೋಡಿ, ಅಲ್ಲಿ ಬರ್ತಿದ್ದಾನೆ. ಬಿಡ್ಬೇಡಿ. ವಿಷದ ಅವ್ರ ಉಪ್ಪಿನಕಾಯಿ ಕೈನ ಜಾಸ್ತಿ ಇವ್ನಿಗೆ ನಮ್ಗೆ ತಿನ್ನಿಸ್ಬೇಕು. ನೀವ್ ಮಾಡಿದ್ದೇನೆ ನಾವ್ ನಿಮಗ್ ಮಾಡಿದ್ರೆ ಅದೇ ಮತ್ತೆ ಎಲ್ರು ಪ್ರಾಣ ತೆಗಿಯಕ್ ಹೊರಟಿದ್ರು. ನಾವ್ ಇವ್ರನ್ನ ಬಿಡ್ಬಾರ್ದು. ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಸರಿಯಾದ ಶಿಕ್ಷೆ ಇವ್ರಿಗೆ ಕೊಡ್ಬೇಕು. ಕಠಿಣವಾದ ಶಿಕ್ಷೆ ಕೊಡ್ಬೇಕು. ಯಾವುದೇ ಕಾರಣಕ್ಕೂ ಸುಮ್ನೆ ಬಿಡಬಾರ್ದು ಇವ್ರನ್ನ. ಜನಗಳ ಪ್ರಾಣ ತೆಗೆಯೋದಕ್ ನೋಡ್ತಾ ಇದಾರೆ. ನಿಮ್ಮನ್ನ ನಾವು ಸುಮ್ನೆ ಬಿಡಲ್ಲ. ನಿಲ್ಸಿ. ನಾನಿದೀನಲ್ವಾ, ನಿಮ್ಮೆಲ್ರಿಗೂ ನ್ಯಾಯ ಸಿಗೋವರೆಗೂ ನಾನಿಲ್ಲಿಂದ ಕದ್ಲೋದಿಲ್ಲ.